ಹೆಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸದಾ ಚೆನ್ನಾಗಿರಿ ಆ್ಯಂಡ್ ಯಾವಾಗಲೂ ಪ್ರೊಟೆಕ್ಟೆಡ್ ಆಗಿರಿ ಅಂತ ನಾನು ಪ್ರೇ ಮಾಡ್ತೀನಿ. ಸೊ ಇವತ್ತು ನಾನು ಒಂದು ರೀಡಿಂಗ್ ಎರಡು ಕಂಬೈನ್ ಮಾಡ್ತೀನಿ ಇವತ್ತೊಂದು ರೀಡಿಂಗ್ನಲ್ಲಿ. ಓಕೆ, ಸೊ ಟ್ಯಾರೋ ಮೂಲಕ ನಾನು ಚಾನಲ್ ಮಾಡ್ತೀನಿ. ಏನು ಮೆಸೇಜಸ್ ಬರುತ್ತೆ ನೋಡೋಣ. ಮತ್ತು ಅದಕ್ಕೆ ರಿಲೇಟೆಡ್, ಓಕೆ, ಟ್ಯಾರೋ ರೀಡಿಂಗ್ ರಿಲೇಟೆಡು ಬುಕ್ ಆಫ್ ಆನ್ಸರ್ಸಿಂದ ಏನು ಸಜೆಷನ್ ಇದೆ, ಎಸ್ ನೋ ಅಥವಾ ಎನಿ ಸಜೆಷನ್ಸ್ ಅಥವಾ ಯಾವುದಾದ್ರೂ ಒಂದು ಬಗ್ಗೆ ನಾವು ಅವೇರ್ ಆಗಿರಬೇಕು ಅಂದರೆ ಏನದು, ಅದನ್ನು ಕೂಡ ನಾನು ಈ ಬುಕ್ನ ಕೊನೆಯಲ್ಲಿ ತೆಗಿತೀನಿ. ಇದು ಪಾರ್ಟ್ ಬಿ ಆಗಿರುತ್ತೆ. ಓಕೆ, ಅಂದರೆ ಒಂದೇ ರೀಡಿಂಗ್ಗೆ ಫಸ್ಟ್ ಟ್ಯಾರೋ ಮಾಡ್ತೀನಿ, ನಂತರ ಬುಕ್ ಆಫ್ ಆನ್ಸರ್ಸಿಂದ ನಿಮಗೆ ಒಂದು ಆನ್ಸರ್ ಚಾನಲ್ ಮಾಡ್ತೀನಿ. ಅಂದರೆ ತೆಗಿತೀನಿ ಆ್ಯಂಡ್ ಅಲ್ಲಿ ಚಾನಲ್ ಅದರಿಂದ ಏನಾದರೂ ಚಾನಲ್ ಬಂದರೆ ನಾನು ನಿಮ್ಗೆ ಖಂಡಿತ ಹೇಳ್ತೀನಿ. ಓಕೆ, ನನ್ನ ಹೆಸರು ಆದ್ಯವಂಶಿ ಪೂಜಾ. ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಬಂದೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ, ಹಾಗಿದೆ ಶಫ್ಲಿಂಗ್ ಶುರು ಮಾಡ್ತೀನಿ. ಥ್ಯಾಂಕ್ ಯು. ತಡೆ ಇಲ್ಲ, ಅಡೆ 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 ಅಂದರೆ ಏನು? ಅಡಚಣೆ ಆ ಥರನ? ಸ್ವಲ್ಪ ಅಡೆ ಅಂತ ಬಂತು, ಬಟ್ ಅಡಚಣೆ ಅಂತ ಬಂದಿಲ್ಲ, ಜಸ್ಟ್ ಅಡೆ ಅಂತ ಬಂತು. ಸೊ ಏನೋ ಒಂದು ಸ್ವಲ್ಪ ಇರಬೇಕು ಅಷ್ಟೇ. ಎಸ್, ತುಂಬ ಸ್ವಲ್ಪ ಇರುತ್ತೆ, ಪೂರ್ತಿ ಇರಲ್ಲ. ಏನೋ ಒಂದು ಸ್ವಲ್ಪ ಲೇಟ್ ಆಗಂಗೆ ಅಥವಾ ತಡಿಯಂಗೆ, ಬಟ್ ತುಂಬ ಲೇಟ್ ಆಗಲ್ಲ. ಅಬ್ಬಬ್ಬಾ ಅಂದರೆ ಬರೀ ತಡೆ ಬಂದಿರೋದ್ರಿಂದ ಅಬ್ಬಬ್ಬಾ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 3-4 ದಿವಸ ಲೇಟ್ ಆಗ್ಬೋದೇನೋ ಅಷ್ಟೇ. ತುಂಬ ಸಣ್ಣದಾಗಿ ಬಂತು, ಅಷ್ಟು ಜೋರಾಗೂ ಕೂಡ ಕೇಳಿಸಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ಒಂದು 2-3 ದಿನ ಅಂತ ಹೇಳ್ತಾ ಇರೋದು. ಸೊ ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಕಾರ್ಡು 5 ಆಫ್ ಸ್ವೋರ್ಡ್ಸ್. ಓಕೆ, ಸೊ ಇದು ತಡೆ ಅಂತ ಬಂದಿದೆ. ಸರಿ, ಆಯ್ತು, ನೋಡೋಣ. ಥ್ಯಾಂಕ್ ಯು ಮೊದಲನೇ ಕಾರ್ಡ್ ಕೊಟ್ಟಿದ್ದಕ್ಕೆ, 5 ಆಫ್ ಸ್ವೋರ್ಡ್ಸ್. ಎರಡನೇ ಕಾರ್ಡ್ 2 ಆಫ್ ಪೆಂಟಕಲ್ಸ್. ಸರಿ, ಅರ್ಥ ಆಯಿತು. ಈ ತಡೆ ಅನ್ನೋದು ಇದರಿಂದ ಬರ್ತಾ ಇದೆ. ಹೌದು, ಥ್ಯಾಂಕ್ ಯು ಎರಡನೇ ಕಾರ್ಡ್ ಕೊಟ್ಟಿದ್ದಕ್ಕೆ. ನಾನು ನಿಮಗೆಲ್ಲ ಹೇಳ್ತೀನಿ. ಮೂರನೇ ಕಾರ್ಡ್ ಬಂದು ದಿ ಎಂಪ್ರರ್. ಒಳ್ಳೆಯದೇ, ರೀಡಿಂಗ್ ಚೆನ್ನಾಗಿ ಬಂದಿದೆ, ಹೆದರ್ಕೊಂಬೇಡಿ. ಆ್ಯಂಡ್ ಟಾಪ್ ಆಫ್ ದ ಡೆಕ್ಕಲ್ಲಿ ಮ್ಯಾಜಿಷಿಯನ್ ಇದ್ದಾರೆ. ಆಯಿತು, ಸರಿ. ಓಕೆ, ಸರಿ. ನನಗೇನು ಮೆಸೇಜ್ ಬರ್ತಿದೆ ಅಂದರೆ, ಮೊದಲು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ತಡೆ ಅನ್ನೋದು ಬಂದಿದ್ದರೆ ದಟ್ ಈಸ್ ಬಿಕಾಸ್ ತಡೆ ಅನ್ನೋದನ್ನ ಮಾಡಿದ್ರು. ಹೇಗೆ ಮಾಡಿದ್ರು ಅಂದರೆ, ನಿಮ್ಮ ಐಡಿಯಾ ಏನೋ ಒಂದಿತ್ತು, ನಿಮ್ಮ ಐಡಿಯಾ, ನಿಮ್ಮ ಪ್ಯಾಷನ್ನ ಕೇಳಿ, ನಿಮ್ಮ ಸ್ಪಿರಿಚುವಲ್ ಟ್ರೂತ್ನ ಕೇಳಿಬಿಟ್ಟು, ನಿಮ್ಮ ಪ್ಯೂರಿಟಿನ ಕೇಳಿ ನೀವೇನು ಡಿಸೈಡ್ ಮಾಡಿದ್ರಲ್ವ, ಅದನ್ನು ಯಾರೋ ಐಡಿಯಾ ಆಗಲಿ ಏನಾದರೂ ಆಗಲಿ ನಿಮ್ಮದು ಅಂತ ಇದ್ದಿದ್ದನ್ನ ಕದ್ದುಬಿಟ್ರು ಐಡಿಯಾನ ನಿಮ್ಮ ಜೊತೆ ಮಾತಾಡ್ತಾ ನೀವು ಹೀಗೆ ಹೇಳಿಬಿಟ್ರಿ ಆ್ಯಂಡ್ ಅವರು ಅದನ್ನು ಇಟ್ಕೊಂಡು ಅವ್ರು ಕ್ಲಿಕ್ ಆಗಿದ್ರು. ಬಟ್ ಎಸ್, ಅವರು ಅಂದರೆ ಆ ವ್ಯಕ್ತಿ ಎಂಥವ್ರು ಅಂದರೆ, ಅವ್ರ ಮನಸ್ಸು ಶಾಂತಿಗೋಸ್ಕರ ಅವ್ರು ಯಾರ ಹೃದಯ ಕೂಡ ಬ್ರೇಕ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಬಿಕಾಸ್ ಅವ್ರಿಗೆ ಯಾಕೆ ಗೊತ್ತಾ ಅವ್ರು ಹಂಗಿರೋದು? ಬಿಕಾಸ್ ಅವ್ರಿಗೆ ಅವ್ರದ್ದು ಮೈಂಡ್ ಇದೆಯಲ್ವ, ಮೈಂಡ್ ಬಾಡಿ, ಹಾರ್ಟ್ ಆ್ಯಂಡ್ ಮೈಂಡ್, ಈ ಕಾರ್ಡ್ನಲ್ಲಿ ಪ್ರಕಾರ ಹಾರ್ಟ್ ಆ್ಯಂಡ್ ಮೈಂಡ್ ಎರಡೂ ಸೇರಿಬಿಟ್ಟಿದೆ. ಈ ಥರ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ಇದೊಂದೇ ದಾರಿ, ಏನು ಬೇರೆಯವ್ರ ಹತ್ರ ಮಾತಾಡೋದು, ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡೋದು, ಅದರಿಂದ ನಾನು ವಿನ್ ಆಗೋದು, ಅಷ್ಟೇ ಗೊತ್ತಿರೋದು. ಸೊ ಇದು ನಿಮಗೆಲ್ಲೋ ಸ್ವಲ್ಪ ನೀವು ಸೋತ್ರಿ ಅಂತ ನಿಮಗೆ ಅನಿಸ್ತಾ ಇರ್ಬೋದು, ಬಟ್ ಆ್ಯಕ್ಚುಲಿ ನೀವು ಸೋತಿಲ್ಲ. ದೇವ್ರ ಕಣ್ಣಲ್ಲಿ, ಯೂನಿವರ್ಸ್ ಕಣ್ಣಲ್ಲಿ ಅಥವಾ ಒಂದು ಹೈಯರ್ ಪವರ್ ಕಣ್ಣು ಮೂಲಕ ನೋಡಿದ್ರೆ ನೀವು ಸೋತಿಲ್ಲ, ನೀವು ಗೆದ್ದಿದ್ದೀರ. ಬಟ್ ನೀವೆಲ್ಲೋ ಒಂದು ಕಡೆ ಡಿನೈಯಲ್ನಲ್ಲಿದ್ದೀರ. ನಾನು ಅಂದರೆ ಒಪ್ಕೊತಾ ಇಲ್ಲ, ಬಟ್ ನೀವು ಸೋತಿದ್ದೀರಾ ಅಂತ ನೀವು ಒಪ್ಕೊತಾ ಇಲ್ಲ. ಹೌದು, ನನ್ನ ಐಡಿಯಾನ ಅವ್ರು ತೊಗೊಂಡು ಇಂಪ್ಲಿಮೆಂಟ್ ಮಾಡಿ ಅವರು ಹೆಸರು ತೊಗೊತಾ ಇದ್ದಾರೆ, ಬಟ್ ಆ್ಯಕ್ಚುಲಿ ಅದು ನನ್ನ ಐಡಿಯಾ ಅಂತ ನೀವು ಒಪ್ಕೊತಾ ಇಲ್ಲ. ನನ್ನ ಐಡಿಯಾನ ಅಂದರೆ ನಮ್ಮ ಸೋಲ್ನ ನೀವು ಒಪ್ಕೊತಾ ಇಲ್ಲ. ಹೌದು, ನಾನು ಒಪ್ಕೊತೀನಿ, ನಾನು ಡಿಫೀಟ್ ಆದೆ ಈ ಗೇಮಲ್ಲಿ, ನಾನು ಒಪ್ಕೊತೀನಿ ಅಂತ ಬಿಟ್ಬಿಡ್ತಾ ಇಲ್ಲ. ಆಕ್ಸೆಪ್ಟೆನ್ಸ್ ಮೋಡ್ನಲ್ಲಿಲ್ಲ ನೀವು. ಸೊ ಅದೊಂದು ಬೇಕು ನಿಮ್ಗಷ್ಟೇ, ಆಕ್ಸೆಪ್ಟೆನ್ಸ್ ಮೋಡ್. ಈ ವ್ಯಕ್ತಿ ಇವಾಗ ಇವ್ರು ನಾನು ಗೆದ್ದೆ ಅಂತ ಅನ್ಕೊತಾ ಇದ್ದಾರೆ, ನಾನು ಗೆದ್ದೆ, ನಾನು ಶಾಂತವಾಗಿದ್ದೀನಿ ಅಂತ ಇದ್ದಾರೆ. ಬಟ್ ಇವ್ರಿಗೆ ಗೊತ್ತಿಲ್ಲ ದಟ್ ಇವರು ಟ್ರ್ಯಾಪ್ ಅಂತೀವಲ್ಲ, ಇವ್ರ ಟ್ರ್ಯಾಪ್ನ ಇವರೇ ಕಟ್ಕೊತಾ ಇದ್ದಾರೆ.
ಓಕೆ, ಇದು ಕರ್ಮದ ಕೆಲಸ, ಇದು ದೇವ್ರ ಕೆಲಸ, ಇದು ಅವ್ರು ಮಾಡ್ತಾರೆ, ಬಿಟ್ಬಿಡಿ. ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಅಂತ ಆಗುತ್ತೆ. ಅದೇ ಮ್ಯಾಜಿಷಿಯನ್ ಕಾರ್ಡ್ ಕೂಡ ಟಾಪ್ ಆಫ್ ದ ಡೆಕ್ನಲ್ಲಿದೆ. ಒಂದು ಮ್ಯಾಜಿಕ್ ಆಗುತ್ತೆ, ಹಾಗೇ ಆಗುತ್ತೆ. ಬಿಕಾಸ್ ಇವ್ರು ಏನು ಕೊಟ್ಟರು ಅದೇ ಇವ್ರಿಗೂ ವಾಪಸ್ ಬರುತ್ತೆ. ಓಕೆ, ಇವ್ರು ನಿಮಗೆ ಮೋಸ ಮಾಡೋದಂದರೆ ಇವರೇ ಒಂದು ಕಟ್ಕೊತಾ ಇದ್ದಾರೆ, ಒಂದು ಟ್ರ್ಯಾಪ್. ಅದರಲ್ಲಿ ಇವರೇ ಸಿಕ್ಕಾಕೊತಾರೆ. ಸೊ ನೀವೇನು ಹೆದರ್ಕೊಳ್ಳೋದೇನು ಬೇಡ. ಓಕೆನಾ, ನ್ಯಾಯ ನಿಮಗೆ ಸಿಗುತ್ತೆ. ಬಟ್ ಓನ್ಲಿ ಥಿಂಗ್ ಏನಂದರೆ ನೀವು ಒಪ್ಕೊಬೇಕು ಅಷ್ಟೇ. ಹೌದು ನಾನು ಸೋತೆ, ಹೌದು ಇದು ನನ್ನ ಐಡಿಯಾ, ಬಟ್ ಅವ್ರು ತೊಗೊಂಡ್ರು. ಮೇ ಬಿ ನೀವು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಅದು ನಿಮ್ಮ ಐಡಿಯಾ ಅಂತ. ಬಟ್ ನೀವು ಮನಸ್ಸಿನಲ್ಲಿ ಒಪ್ಕೊಂಬಿಟ್ರೆ ಬೆಟರ್, ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಮೈಂಡ್ ಆ್ಯಂಡ್ ಹಾರ್ಟು ವೇರಿ ಆಗ್ತಾ ಇರುತ್ತೆ ಈ 2 ಆಫ್ ಪೆಂಟಕಲ್ಸ್ ಪ್ರಕಾರ. ಆಯಿತಾ? ಬಿಕಾಸ್ ನೀವು ಹುಟ್ಟಿರೋದು ಎಂಪರರ್ ಆಗೋಕ್ಕೆ, ಸ್ಟಕ್ ಎನರ್ಜಿನಲ್ಲಿ ಇರಬೇಕು ಅಂತಲ್ಲ. ಇಲ್ಲೇ 5ನೇ ಎನರ್ಜಿ ಬಂದ್ಬಿಟ್ಟು ಸ್ವಲ್ಪ ಟಫು, ಕಷ್ಟ. ಈ ಎನರ್ಜಿನಲ್ಲೇ ಸಿಕ್ಕಾಕೊಂಡಿರಬೇಕು ಅಂತ ಇಲ್ಲ. ನೀವು ಆ ಥರ ಅಲ್ಲ. ನೀವು ಚೆನ್ನಾಗಿ ಎಂಪರರ್, ರಾಜನ ಥರ ಇರಬೇಕು. ನೀವು ರಾಜ ರಾಣಿ ಆ ಥರ ಇರಬೇಕು ನೀವು. ಓಕೆ, ಸೊ ನೀವು ಇಲ್ಲಿ ಒಪ್ಕೊಬೇಕು. ಫಸ್ಟ್ ನಾನು ನಿಮ್ಗೆ ಏನು ಗೈಡೆನ್ಸ್ ಕೊಡ್ತೀನಿ, ಈ ಕಾರ್ಡ್ ಎನರ್ಜಿಯಿಂದ ಆಚೆ ಬರೋಕ್ಕೆ ಅಂದರೆ ಫಸ್ಟ್ ನಿಮ್ಮನ್ನು ನೀವು ಒಪ್ಕೊಂಬಿಡಿ. ಓಕೆ, ಹೌದು ನಾನು ಸೋತೆ, ನಾನು ಒಪ್ಕೊತೀನಿ, ದೇವ್ರಿಗೆ ಗೊತ್ತು ಅಂತ ಅಂದ್ಕೊಂಡು ಬಿಟ್ಬಿಡಿ. ಲಿಟ್ರಲಿ ಮೈಂಡಿಂದ ತೆಗ್ದಾಕ್ಬಿಡಿ. ಓಕೆನಾ? ಎರಡನೇದು, ನೆಕ್ಸ್ಟ್ ಟೈಮ್ ನೀವು ಯಾರ ಹತ್ರನೂ ಏನಾದರೂ ಮಾತಾಡಬೇಕಾದಾಗ ನಿಮ್ಮದು ಸೀಕ್ರೆಟ್ ಇರುತ್ತಲ್ಲ, ಲೈಕ್ ಇದು ನೆಕ್ಸ್ಟ್ ಮಾಡಬೇಕು ಅಂತ ನಾನು ಇದ್ದೀನಿ, ಅಥವಾ ನಾನು ಈ ಥರ ಮಾಡಿದೆ. ಸಾಫ್ಟ್ವೇರ್ ಕೆಲಸ ಅಂತ ಬಂತು, ಸಾಫ್ಟ್ವೇರ್ ಕೆಲಸ, ಕಂಪ್ಯೂಟರ್ ರಿಲೇಟೆಡ್ ಏನೋ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಅಥವಾ ಅದು ಕಂಪ್ಯೂಟರ್ ರಿಲೇಟೆಡ್ದು ಏನೋ ಒಂದು ಟೂಲ್, ಒಂದು ಸ್ಕಿಲ್ ಅನ್ನೋದು ಬಂತು. ಅದನ್ನು ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಹೋಗ್ಬಿಡಿ ಯಾರ ಹತ್ರನೂ. ಓಕೆ, ಆದಷ್ಟು ನಿಮ್ಮಲ್ಲಿ ಇಟ್ಕೊಳ್ಳಿ. ಅವ್ರಿಗೆ ಬೇಕು ಅಂದಾಗ ಹೆಲ್ಪ್ ಮಾಡಿ, ಪರವಾಗಿಲ್ಲ. ಬಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೆಂಗೆ ಮಾಡೋದು, ಯಾಕೆ ಹಿಂಗೆ ಮಾಡಬೇಕು, ಫುಲ್ ಹೇಳೋಕ್ಕೆ ಹೋಗಬಾರ್ದು. ಓಕೆ, ಕೆಲವು ವಿಷಯಗಳು ನಾವು ಸೀಕ್ರೆಟಾಗಿ ಇಟ್ಕೊಂಡ್ರೆ ನಾವು ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಬೇರೆಯವ್ರನ್ನೂ ಬೆಳೆಸೋಣ, ಬಟ್ ಎಲ್ಲ ಹೇಳೋದು ಬೇಡ ಅಲ್ವಾ? ಆ ಥರ ಅಷ್ಟೇ. ಓಕೆ, ಕೆಟ್ಟದೇನಿಲ್ಲ ಇದರಲ್ಲಿ. ಓಕೆ, ಸೊ ಫಸ್ಟು ನಿಮ್ಮನ್ನು ನೀವು ಒಪ್ಕೊಬೇಕು. ನಾನು ಸೋತೆ, ಹೌದು ನಾನು ಒಪ್ಕೊತೀನಿ ಅಂದ್ಬಿಟ್ಟು ಬಿಟ್ಬಿಡಿ. ಎರಡನೇದು, ನಿಮ್ಮನ್ನು ನೀವು ಪ್ರಿಯಾರಿಟಿ ಮಾಡ್ಕೊಬೇಕು. ನಾನು ಇವಾಗ ಹೇಳಿದ್ನಲ್ಲ, ಹೇಗೆ ಅಂದರೆ ನೀವು ಹೇಳಬೇಕಾದಾಗ ಇದನ್ನು ನಾನು ಪ್ರಿಯಾರಿಟಿ ಮಾಡಿದ್ರೆ ನಾನು ಈ ವಿಷಯ ನಾನು ಹೇಳ್ತಿರಲಿಲ್ಲ. ಓಕೆ, ಸೊ ನಾನು ಹೇಳಲ್ಲ, ಈ ವಿಷಯ ಬಿಟ್ಟು ನಾನು ಬೇರೆ ವಿಷಯ ಮಾತಾಡ್ತೀನಿ. ಆ ಥರ ನಿಮ್ಮನ್ನು ನೀವು ಪ್ರಿಯಾರಿಟಿ ಮಾಡ್ಕೊಬೇಕು. ಇವಾಗ 3 ಸೆಲೆಕ್ಟ್ ಮಾಡು ಅಂತ ಕೊಟ್ಟರೆ ನೀವು ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ತೊಗೊತೀರ ಅಲ್ವಾ? ಇದೋ ಅಥವಾ ಇದಾ ಅಂತ. ಯಾರೋ ಇನ್ನೊಬ್ರು ಬಂದು ನೀನು ಇದು ತಗೋ ಅಂತಂದರೆ ನೀವು ತೊಗೊತೀರಾ? ಇಲ್ಲ. ಬಿಕಾಸ್ ನಾನು ನಿಮ್ಗೆ ಆಪ್ಷನ್ ಕೊಟ್ಟಿರೋದು ಇದು ಅಥವಾ ಇದು ಅಂತ. ಇದಿಲ್ವಲ್ಲ. ಸೊ ನಿಮ್ಮ ಪ್ರಿಯಾರಿಟಿ ಏನು ಈ 3ರಲ್ಲಿ? ಅದನ್ನು ತೊಗೊತೀರಾ ಅಥವಾ ನಿಮಗೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ತೀರಾ? ಆಬ್ವಿಯಸ್ಲಿ ನಿಮ್ಗೇನು ಇಷ್ಟನೋ ಅದನ್ನೇ ಮಾಡ್ತೀರಾ. ಸೊ ಅದನ್ನೇ ಮಾಡಿ ಇಲ್ಲೂ ಕೂಡ. ಓಕೆ, ಆಮೇಲೆ ಇನ್ನೊಂದು, ನಿಮ್ಗೇನು ಇಷ್ಟ ಆಗುತ್ತೋ ತುಂಬ ಅದನ್ನು ಮಾಡಿ. ಬಿಕಾಸ್ ಈ ಎನರ್ಜಿಯಿಂದ ಆಚೆ ಬರಬೇಕಂದ್ರೆ ಸ್ವಲ್ಪ ಸೆಲ್ಫ್ ಲವ್ ಅನ್ನೋದು ಕೊಡಬೇಕು. ಸೊ ಶಾಪಿಂಗ್ ಹೋಗಿ, ಬಟ್ಟೆ ತೊಗೊಳ್ಳಿ, ಇಲ್ಲ ಇವಾಗ ಜಾತ್ರೆ ಎಲ್ಲ ನಡೀತಿದೆ ಅಲ್ವಾ, ಜಾತ್ರೆಗೆ ಹೋಗಿ. ಆಮೇಲೆ ನಿಮ್ಗೇನು ಖುಷಿ, ಒಂದು ಒಳ್ಳೆ ಅಂದರೆ ಮೈಂಡ್ ಕಾಮ್ ಆಗೋವಂತಹ ಫ್ರೇಗ್ರೆನ್ಸ್ ಇರುವಂತಹ ಕ್ಯಾಂಡಲ್ಗಳು ಸಿಗುತ್ತೆ ನೋಡಿ, ಅದನ್ನು ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜಾಸ್ಮಿನ್ ಸ್ಮೆಲ್ ಬರೋದು, ರೋಸ್ ಮೇನ್ಲಿ ರೋಸ್ ಬಂತು. ಪಿಂಕ್ ಕಲರ್ ಕ್ಯಾಂಡಲ್ ಅಂತ, ಪಿಂಕ್ ಕಲರ್ ಕ್ಯಾಂಡಲು ಗ್ಲಾಸ್ ಬಾಟಲ್ನಲ್ಲಿರುತ್ತೆ. ಇಷ್ಟುದ್ದ ಇರುತ್ತೆ ಅಷ್ಟೇ. ಹೌದು, ಇಷ್ಟುದ್ದ ಇರುತ್ತೆ. ಆ ರೋಸ್ನ ತಗೊಳ್ಳಿ, ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. 100%. ಯಾಕಂದ್ರೆ ನನಗೆ ಗೊತ್ತಾಗ್ತಿದೆ, ನೀವು ರೋಸ್ದು ಗ್ಲಾಸ್ ಲೋಟನಲ್ಲಿ ರೋಸ್ದು ಕ್ಯಾಂಡಲ್ ಇರುತ್ತೆ, ಇಷ್ಟೇ ಉದ್ದದ್ದು. ಅದನ್ನು ತೊಗೊಳ್ಳಿ, ದಿನಕ್ಕೊಂದು 5 ನಿಮಿಷ ಹಚ್ಚಿ, ಅದು ಸ್ಮೆಲ್ ಫ್ರೇಗ್ರೆನ್ಸ್ ತೊಗೊಳ್ಳಿ, ಆಮೇಲೆ ಆಫ್ ಮಾಡಿ, ಪರವಾಗಿಲ್ಲ. ಓಕೆ, ಆ ಥರ ನಿಮ್ಮ ಸೆಲ್ಫ್ ಲವ್ ಮಾಡಿ. ಸೊ ನೀವು ಈ ಎನರ್ಜಿಯಿಂದ ಆರಾಮಾಗಿ ಆಚೆ ಬಂದುಬಿಡ್ತೀರ. ಮಿಕ್ಕಿದೆಲ್ಲ ಕರ್ಮದ ಕೆಲಸ, ಅದು ಕರ್ಮ ಅದು ದೇವ್ರು ಮಾಡ್ತಾರೆ, ಅವ್ರು ಮಾಡಲಿ. ಇಲ್ಲಿ ನೀವು ಸದ್ಯಕ್ಕೆ ನಾನು ಹೇಳಿದ್ನೆಲ್ಲ ತಡೆ ಅಂತ ಏನಂದರೆ, ಬಿಕಾಸ್ ನೀವು ಈ ಎನರ್ಜಿನಲ್ಲಿ ಇದ್ರಿ ಇಷ್ಟು ದಿವಸ. ಸೊ ಇವಾಗ ನೀವು ಇಲ್ಲಿಗೆ ಬಂದರೆ ನಿಮ್ಮ ಮೈಂಡು ಮತ್ತು ಹಾರ್ಟ್ ಎರಡೂ ಸ್ವಲ್ಪ ಚಂಚಲ ಆಗ್ತಾಯಿದೆ. ನೀವು ಜಾಸ್ತಿ ಏನು ಮಾಡ್ತಿದ್ದೀರಾ ಅಂದರೆ, ನೀವು ನಿಮ್ಮ ಹಾರ್ಟ್ ಮೇಲೆ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀರಾ. ಅದಕ್ಕೆ ನೋಡಿ, ತಲೆಯಿಂದ ಕಾಲ್ವರೆಗೂ ನಿಮಗೆ ಬರೀ ಪ್ಯಾಷನ್ ಅಷ್ಟೇ ಇದೆ.
ನಾನು ಇದು ಮಾಡಬೇಕು, ಫಿಸಿಕಲ್ ಲೈಫಲ್ಲಿ ನಾನು ಇದು ಮಾಡಬೇಕು, ನಾನು ಮನೆ ತೊಗೊಬೇಕು, ನಾನು ಕಾರ್ ತೊಗೊಬೇಕು, ನಾನು ಹೊಸ ಬೈಕ್ ತೊಗೊಬೇಕು, ನಾನು ಹೊಸ ಸೀರೆ ತೊಗೊಬೇಕು, ನಾನು ಈ ಥರ ಹೊಸ ಕ್ರಿಸ್ಟಲ್ ತೊಗೊಬೇಕು, ನಾನು ಆಟ ಆಡೋ ಡೆಕ್ ತೊಗೊಬೇಕು, ನಾನು ಈ ಥರ ಒಂದು ಬೆಳ್ಳಿಸ್ತು ಏನಾದರೂ ಒಂದು ತಟ್ಟೆ ಸಾಮಾನು ಏನಾದರೂ ತೊಗೊಬೇಕು ಅಂತಿದ್ದೀನಿ ಅಂತ ಆ ಥರ ನೀವು ಮೆಟೀರಿಯಲ್ ಲೈಫಲ್ಲಿ ನೀವು ತುಂಬ ಇದು ಮಾಡ್ಕೊಂಡಿದ್ದೀವಿ. ಅದೇ ಇದನ್ನು ಹೇಳುತ್ತೆ. ಇದು ಏನು ಹೇಳುತ್ತೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ನೀವು ಆ ಥರ ಯೋಚನೆ ಮಾಡ್ತಾಯಿದ್ದೀರ ಹಾರ್ಟ್ ಮೇಲೆ. ಮನಸ್ಸಿಗೇನು ಖುಷಿ ಕೊಡುತ್ತೋ ಮಾಡಿ, ಬಟ್ ಮೈಂಡನ್ನು ಕೂಡ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ನಿಮಗೆ ನಿಮ್ಮ ಮನಸ್ಸು ಏನು ಹೇಳುತ್ತೋ ಎಲ್ಲನೂ ಅಚೀವ್ ಮಾಡುವಂಥ ಶಕ್ತಿ ನಿಮಗಿದೆ. ಪ್ಲಸ್ ಅಬಂಡೆನ್ಸ್ ಕೂಡ ಏನೇನು ಬೇಕೋ ಎಲ್ಲ ಬರುತ್ತೆ. ಓಕೆ, ಬಟ್ ಫುಲ್ ತಲೆಯಿಂದ ಕಾಲು ತನಕ ಬರೀ ಪ್ಯಾಷನ್ ಬದಲು ಒಂದು ಸ್ವಲ್ಪ ಮೈಂಡ್ ಅನ್ನೋದನ್ನು ಯೂಸ್ ಮಾಡಿ. ಲಾಜಿಕಲ್ಲಾಗಿ ಯೋಚನೆ ಮಾಡಿ, ಇದು ಕರೆಕ್ಟಾ, ಇದಕ್ಕೆ ನಾನು ನಿಜವಾಗ್ಲೂ ನಾನು ದುಡ್ಡು ಇನ್ವೆಸ್ಟ್ ಬೇಕಾ ನನಗಿದು, ಲೈಕ್ ಇದೇ ಥರದ್ದು ನನ್ನ ಹತ್ರ ಇದೆ ಮನೆಯಲ್ಲಿ, ಆದರೂ ಅದೇ ಥರದ್ದು ಇನ್ನೊಂದು ಬೇಕಾ, ಇದಿಲ್ಲ ಅಂದರೂ ನಡೆಯುತ್ತೆ ಬಿಕಾಸ್ ಮನೇಲಿ ಆಲ್ರೆಡಿ ಒಂದಿದೆ, ಇದಿಲ್ಲ ಅಂದರೂ ನಡೆಯುತ್ತೆ, ಬಟ್ ಆದರೂ ನಾನು ದುಡ್ಡು ವೇಸ್ಟ್ ಮಾಡಬೇಕಾ, ಆ ಥರ ಲಾಜಿಕಲ್ ಮೈಂಡ್ ಸ್ವಲ್ಪ ಬೇಕು ನಿಮಗಷ್ಟೇ. ನೀವು ತುಂಬ ಮನ್ಸನ್ನು ಮಾತ್ರ ಕೇಳ್ತೀರಾ ಮತ್ತು ಮೈಂಡನ್ನು ಒಂಚೂರು ನೆಗ್ಲೆಕ್ಟ್ ಅಂದರೆ ಲಾಜಿಕಲ್ ಥಿಂಕಿಂಗ್ನ ಸ್ವಲ್ಪ ಇಂಟ್ಯೂಷನ್ ಕೂಡ ಬರುತ್ತೆ. ಅವಾಯ್ಡ್ ಅಂತ ಹೇಳಲ್ಲ, ಗಮನ ಜಾಸ್ತಿ ಕೊಡದೇ ಇರೋದ್ರಿಂದ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲ ಆಗುತ್ತೆ. ಅಂದರೆ ಇದು ಮಾಡಲಾ ಅದು ಮಾಡಲಾ, ಇದು ಯಾಕೋ ಫಸ್ಟ್ ಬಂತು ಇದನ್ನು ಮಾಡಲಾ, ಬೇಡ ಬಟ್ ಇದಕ್ಕಿಂತ ಇದು ಚೆನ್ನಾಗಿದೆ ಇದನ್ನು ಮಾಡಲಾ, ಅಥವಾ ಯಾವ್ದು ಮಾಡಲಿ, ಕನ್ಫ್ಯೂಷನ್ನು. ಸೊ ನಿಮಗೆ ಆಪರ್ಚುನಿಟೀಸ್ ಬರ್ತಾ ಇದ್ರೂ ಕೂಡ ನಿಮಗೆ ಯೂಸ್ ಮಾಡೋಕ್ಕೆ ಕನ್ಫ್ಯೂಸ್ ಆಗ್ತಾಯಿದೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಹೇಗೆ ಅಂದರೆ ನೀವು ಸ್ವಲ್ಪ ಪ್ಯೂರಿಟಿ ತರಬೇಕು, ಸ್ವಲ್ಪ ಕಾಮಾಗಿರಬೇಕು, ಸ್ವಲ್ಪ ನಿಮ್ಮ ಮೈಂಡ್ ಮಾತು ಕೇಳಬೇಕು, ಲಾಜಿಕಲಾಗಿ ಯೋಚನೆ ಮಾಡಬೇಕು. ಸ್ಪಿರಿಚುವಲ್ ಥರ ಅಲ್ಲ, ಅಂದರೆ ಸ್ಪಿರಿಚುವಲ್ ಥರ ನೋಡಿ ಅಂದರೆ ಇದರಲ್ಲಿ ಸತ್ಯ ಇದೆಯಾ. ನಾನು ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ನನ್ನ ಹತ್ರ ಇದೆ ಬಟ್ ಆದರೂ ನನಗಿದು ಬೇಕಾ, ಆ ಥರ. ಬಟ್ ತೊಗೊಂಡ್ರೆ ನನಗೆ ಖುಷಿ ಆಗುತ್ತೆ, ಬಟ್ ಯಾಕೋ ಮೈಂಡ್ ಬೇಡ ಅಂತಿದೆ. ಸೊ ಎರಡು ಬ್ಯಾಲೆನ್ಸ್. ಯಾಕಂದರೆ ನಿಮ್ಮ ಮನೇಲಿ ಒಂದಿದೆ, ಅದೊಂದು ನೆಮ್ಮದಿ. ಮೆಂಟಲಿ ಲಾಜಿಕಲಿ ನೀವು ಯೂಸ್ ಮಾಡ್ತಾಯಿದ್ದೀರಾ, ದುಡ್ಡು ವೇಸ್ಟ್ ಆಗಬಾರ್ದು ಬೇಕಾ ಅಂತ, ಅದು ಕರೆಕ್ಟ್. ಸೊ ಬ್ಯಾಲೆನ್ಸ್ ಆಗ್ತೀರ. ಸೊ ಆವಾಗ ನಿಮಗೆ ಆ ಪ್ಯೂರಿಟಿ ಅಂದ್ರೇನು, ಸ್ಪಿರಿಚುವಲಿ ಪ್ಯೂರಿಟಿ ಅಂದ್ರೇನು, ಸ್ಪಿರಿಚುವಲ್ ಟ್ರೂತ್ ಅಂದರೆ ಏನು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಮತ್ತು ನಿಮ್ಗೆ ಯಾವುದೇ ಆಪರ್ಚುನಿಟೀಸ್ ಬಂದರೂ ಕೂಡ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ. ಬಿಕಾಸ್ ನೀವು ಹಾರ್ಟ್ ಆ್ಯಂಡ್ ಮೈಂಡ್ ಎರಡೂ ಅಪ್ಲೈ ಮಾಡಿ ಡಿಸೈಡ್ ಮಾಡೋ ಶಕ್ತಿನಲ್ಲಿ ಇರ್ತೀರ ನೀವು ಆವಾಗ. ಸೊ ಆಬ್ವಿಯಸ್ಲಿ ಸಕ್ಸಸ್ ಸಿಕ್ಕುತ್ತೆ ಮೈ ಫ್ರೆಂಡ್ಸ್ ನಿಮಗೆ. ಮತ್ತು ಇಲ್ಲೂ ಅದನ್ನೇ ಹೇಳೋದು, ಈ ಬೆಲ್ಟ್ನಲ್ಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ಯಾಷನ್ನ ಸ್ವಲ್ಪ ಕಂಟ್ರೋಲಲ್ಲಿ ತಗೋ, ಸ್ವಲ್ಪ ಮೈಂಡನ್ನು ಕೂಡ ಯೂಸ್ ಮಾಡಬೇಕು. ಹಾರ್ಟ್ ಆ್ಯಂಡ್ ಮೈಂಡ್ ಬ್ಯಾಲೆನ್ಸ್ನಲ್ಲಿದ್ದರೆ ತುಂಬ ಲೈನಲ್ಲಿ ಕ್ಲಾರಿಟಿ ಸಿಗುತ್ತೆ. ಇದನ್ನು ಅದೇ ಕಾರ್ಡ್ ಹೇಳ್ತಾ ಇರೋದು. ಅದಕ್ಕೆ ಇವ್ರ ಮೇಲೆ ಟೋಪಿ ಇದೆಯಲ್ಲ, ಇಟ್ಸ್ ನಾಟ್ ಸ್ಟ್ರೇಟ್ ಇಲ್ಲ, ಸ್ವಲ್ಪ ಸೊಟ್ಟಕ್ಕಿದೆ ನೋಡಿ. ಸ್ಟ್ರೇಟ್ ಇಲ್ಲ ಟೋಪಿ, ಹಿಂಗಿಲ್ಲ, ಸ್ವಲ್ಪ ಸೊಟ್ಟಕ್ಕಿದೆ. ಯಾಕೆ ಅಂದರೆ ಇವ್ರು ಬರೀ ಒಂದೇ ಕಡೆ ಫೋಕಸ್ ಇದ್ದಾರೆ, ಇನ್ನೊಂದು ಲಾಜಿಕಲಾಗಿ ಯೂಸ್ ಮಾಡ್ತಿಲ್ಲ. ಸೊ ಇದು ಒಂದು ಚಾನ್ಸ್, ನಿಮ್ಮನ್ನು ನೀವು ಸ್ಟಡಿ ಮಾಡಬೇಕು ಅಷ್ಟೇ. ಬರೀ ಲಾಜಿಕಲಾಗಿ ಒಂಚೂರು ಯೋಚನೆ ಮಾಡಿ, ಇಂಟ್ಯೂಷನ್ನ ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿ ಇವಾಗ ಎಂಪರರ್ ಕಾರ್ಡ್ ಬಂದರೆ ಇವರು ತುಂಬ ಸ್ಟ್ರಿಕ್ಟು. ರೂಲ್ಸ್ ಅಂದರೆ ರೂಲ್ಸು, ತಪ್ಪು ಅಂದರೆ ತಪ್ಪು, ಸರಿ ಅಂದರೆ ಸರಿ. ಮಹಾರಾಜರ ಥರ ಒಳ್ಳೆಯವನಾದ್ರೂ ನೀನು ತಪ್ಪು ಮಾಡಿದರೆ ನಾನು ಹಿಂಗೆ ಪನಿಷ್ಮೆಂಟ್ ಕೊಡ್ತೀನಿ, ಆ ಥರ ಯೋಚನೆ ಮಾಡೋವಂಥ ವ್ಯಕ್ತಿ. ಆ್ಯಂಡ್ ಇಲ್ಲಿ ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ಏನು ಅಂತ ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ, ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ನಿಮಗೆ ಗೊತ್ತು ನೀವು ಎಷ್ಟು ಕಷ್ಟಪಟ್ಟು ಈ ಕುರ್ಸಿ ಮೇಲೆ ಕೂತಿದ್ದೀರಾ ಅಂತ. ಆ್ಯಂಡ್ ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ ತುಂಬ. ಮತ್ತು ನೀವು ಯಾರಾದರೂ ಬೇರೆಯವ್ರು ಬಂದರೆ ಅವ್ರಿಗೂ ಒಂದು ಆಪರ್ಚುನಿಟಿ ಅಂತ ಕೊಟ್ಬಿಡ್ತೀರ, ಅಥವಾ ನಿಮ್ಮ ಹತ್ರ ಇದ್ದರೆ ನೀವು ನಿಮ್ಮ ಹತ್ರ ಕಮ್ಮಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತೀರ. ಅದೇ ಇಲ್ಲಿ ಇಂಬ್ಯಾಲೆನ್ಸ್ ಅಂತ ಕ್ರಿಯೇಟ್ ಆಗ್ತಿರೋದು. ಸೊ ಸ್ವಲ್ಪ ನೀವು ಏನು ಮಾಡಿ, ನಿಮ್ಮ ಹತ್ರ ಇದೆಯಾ ನೋಡಿ, ನಿಮ್ಮ ಹತ್ರನೂ ಇದೆ, 10 ರೂಪಾಯಿ ಇದೆ, 10 ರೂಪಾಯಿನಲ್ಲಿ ನೀವು ಊಟ ಮಾಡಬೇಕು. ಅವರು ಇನ್ನೊಬ್ಬರು ಬಂದಿದ್ದಾರೆ ನಿಮ್ಮ ಫ್ರೆಂಡ್, ಅವ್ರಿಗೂ ಹೊಟ್ಟೆ ಹಸು. ನಿಮ್ಮ ಹತ್ರ ಇರೋ 10 ರೂಪಾಯಿನಲ್ಲಿ ನೀವು ಅವ್ರಿಗೆ ಕೊಟ್ಬಿಡ್ತೀರ. ಸರಿ, ಒಂದು ದಿವಸ ಸರಿ, 2ನೇ ದಿವಸನೂ ಸರಿ, 3ನೇ ದಿವಸ ನಿಮ್ಮ ಹೊಟ್ಟೆ ಹಸುಗೆ ನೀವು ಅವ್ರನ್ನ ಕೇಳಿ, ಅವ್ರು ನನ್ನ ಹತ್ರನೂ ಇಲ್ಲ ಅಂತ ಅಂತಾರೆ. ಆ ಥರ ಲಾಜಿಕಲ್ಲಾಗಿ ಚೂರು ಯೋಚನೆ ಮಾಡಬೇಕು ಅಂತ ಈ ಕಾರ್ಡ್ ಕೂಡ ಹೇಳುತ್ತೆ ನಿಮಗೆ. ಓಕೆ, ಸೊ ಇನ್ನೊಂದೇನು ಹೇಳುತ್ತೆ ಅಂದರೆ, ನೀವು ಮಟೀರಿಯಲ್ ಐಟಮ್ ನಿಮಗೆ ಆಚೆ ಕಡೆ ಏನಾದರೂ ಆಚೆ ಕಡೆ ಎನಿಮೀಸ್ ಇದ್ದಾರಾ ನನಗೆ, ಅಥವಾ ಆಚೆ ಕಡೆ ಯಾರಾದರೂ ಇದ್ದಾರಾ ನನಗೆ ದೃಷ್ಟಿ ಹಾಕುವಂಥವ್ರು ಅಂತಿದ್ರೆ, ಆ ಥರ ಅನಿಸಿದ್ರೆ ನಿಮಗೆ ಮನಸ್ಸಿನಲ್ಲಿದೆ ನಿಮ್ಗೆ ಅದು ಅಷ್ಟೇ.
ನಿಮ್ಮ ಒಳಗಡೆ ಇರೋವಂತಹ ಡಿಮನ್ಸ್ನ ನೀವು ಗೆದ್ದುಬಿಟ್ರೆ, ಅಂದರೆ ಕೋಪ ಬರೋದು, ಈಗೋ, ಪ್ರೈಡು, ಆ್ಯರೋಗೆಂಟ್ ಆಗಿರೋದು, ನೆಗ್ಲೆಕ್ಟ್ ಮಾಡೋದು, ಆಮೇಲೆ ಜಾಸ್ತಿ ಅವೇರ್ನೆಸ್ ಇಲ್ಲದೆ ಇರೋದು, ಇದನ್ನೆಲ್ಲ ನೀವು ಕಲ್ಟಿವೇಟ್ ಮಾಡ್ಕೊಬೇಕು. ಅಂದರೆ ನಿಮ್ಮಲ್ಲಿ ನೀವು ಇದನ್ನು ಬೆಳೆಸ್ಕೊಬೇಕು. ಈಗೋ ಇರಬಾರ್ದು, ಆ್ಯರೋಗೆನ್ಸ್ ಇರಬಾರ್ದು, ಪ್ಯೂರಿಟಿ ಬೇಕು, ಪ್ಯೂರಿಟಿ ಬೆಳೆಸ್ಕೊಳ್ಳಿ, ಸತ್ಯ ಬೆಳೆಸ್ಕೊಳ್ಳಿ. ಕೋಪ ಬೇಡ, ಸ್ವಲ್ಪ ಟೈಮ್ ತೊಗೊಳ್ಳಿ ಡಿಸಿಷನ್ ಏನೇ ತೊಗೊಳ್ಳೋ ಮುಂಚೆ, ಬಿಕಾಸ್ ಅಲ್ಲೇ ಕೋಪ ಅನ್ನೋದು ರೈಸ್ ಆಗೋದು. ಸೊ ಕೋಪ ಕಮ್ಮಿ ಮಾಡ್ಕೊಬೇಕು. ಆ ಥರ ಇದೆಲ್ಲ ನಮ್ಮ ಒಳಗಡೆ ಇರೋವಂತಹ ಡಿಮನ್ಸ್, ಇದನ್ನು ನೀವು ಕಂಟ್ರೋಲಲ್ಲಿ ತೊಗೊಂಬಿಟ್ರೆ ನಿಮ್ಗೆ ಆಚೆ ಕಡೆದು ಏನೇ ಇದ್ರೂ ನಿಮ್ಗೆ ಅಷ್ಟು ಎಫೆಕ್ಟ್ ಆಗೋಲ್ಲ. ಯಾರೆಷ್ಟೇ ನಿಮಗೆ ಟ್ರಿಗರ್ ಮಾಡಿದ್ರು ನಿಮಗೆ ಕೋಪ ಬರೋಲ್ಲ. ಯಾಕಂದರೆ ನಿಮ್ಮ ಕೋಪ ನೀವು ಕಂಟ್ರೋಲಲ್ಲಿ ತೊಗೊಂಬಿಟ್ಟಿದ್ದೀರ, ನೀವು ಗೆದ್ದಿದ್ದೀರ ನಿಮ್ಮ ಇನ್ನರ್ ಡಿಮನ್ ಮೇಲೆ. ಸೊ ಯೂನಿವರ್ಸ್ ಕೂಡ ನಿಮಗೆ ಬ್ಲೆಸ್ಸಿಂಗ್ಸ್ ತಂದೇ ತರುತ್ತೆ. ಅವಾಗ ಮೆಂಟಲಿ ಫಾಗ್ ಆಗುತ್ತೆ ನಿಮಗೆ, ಅವಾಗ ಕನ್ಫ್ಯೂಷನ್ಸ್ ಬರುತ್ತೆ ನಿಮಗೆ. ಯಾಕೆ ಅಂತಂದರೆ ನೀವು ಬರೀ ಹಾರ್ಟ್ ಮೇಲೆ ಮಾತ್ರ ಗಮನ ಕೊಟ್ಟಿದ್ದೀರ. ಸ್ವಲ್ಪ ಲಾಜಿಕಲಾಗೂ ಕೂಡ ಯೋಚನೆ ಮಾಡಿ. ಹೌದು, ನೀವು ಸ್ವಲ್ಪ ಮೆಟೀರಿಯಲಿಸ್ಟಿಕ್ ಪರ್ಸನ್ ಜಾಸ್ತಿ, ಮತ್ತು ಇಲ್ಲಿ ನೀವು ಸ್ವಲ್ಪ ಸ್ಪಿರಿಚುವಲ್ ಸ್ವಲ್ಪ ಕಮ್ಮಿ. ಸೊ ಆ ಸ್ಪಿರಿಚುವಲ್ ಟಚ್ನ ಇಲ್ಲಿ ನಾನು ಹೇಳಿದ್ದು ನಿಮಗೆ, ಇಂಟ್ಯೂಷನ್ ಮಾತು ಕೇಳಿ, ಪ್ಯೂರಿಟಿ ಅಂದರೆ ಸತ್ಯ, ಟ್ರೂತ್, ಅದನ್ನು ಫಾಲೋ ಮಾಡಿ. ಅದನ್ನೇ ನಾನು ನಿಮ್ಗೆ ಇಲ್ಲಿ ಹೇಳಿದ್ದು. ಮನಸ್ಸು ಇಂಪಾರ್ಟೆಂಟ್ ಹೌದು, ಬಟ್ ಕೆಲವು ಸತಿ ಪ್ಯೂರಿಟಿ, ಮೆಂಟಲಿ ಕೂಡ ನಾವು ಯೋಚನೆ ಮಾಡೋದು, ಒಳ್ಳೆ ಯೋಚನೆಗಳು ಮಾಡೋದು ಕೂಡ ಸ್ಪಿರಿಚುವಾಲಿಟಿದು ಒಂದು ಭಾಗನೇ. ಅದನ್ನು ಒಂದು ಚೂರಿದೆ ನಿಮ್ಮಲ್ಲಿ, ಚೂರಿದೆ, ಆದರೆ ಅದನ್ನು ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಓಕೆ, ಸೊ ತುಂಬ ಕಷ್ಟಪಟ್ಟು ನೀವು ಇಲ್ಲಿ ತನಕ ಬಂದಿದ್ದೀರ. ಇದು ಸದಾ ನಿಮ್ಮ ಜೊತೆ ಇರುತ್ತೆ. ಈ ಇನ್ನರ್ ವರ್ಕ್ ಒಂಚೂರು ಬೇಕು ನಿಮಗೆ ಅಷ್ಟೇ. ಅದರ್ವೈಸ್ ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ. ಆಮೇಲೆ ತುಂಬ ಈ ಕೋಪ, ಸ್ಟ್ರಿಕ್ಟು ಅನ್ನೋದು ಒಂದು ಕಡೆ, ಬಟ್ ನಿಮ್ದು ಇನ್ನೊಂದು ಮುಖ, ಸಾಫ್ಟ್ನೆಸ್ಸು, ಇಷ್ಟಪಡೋದು, ಏನು ಬೇಕು ಕೇಳು ಕೊಡಿಸೋದು, ಆ ಫೇಸ್ನು ಕೂಡ ಸ್ವಲ್ಪ ತೋರ್ಸೋಕ್ಕೆ ಶುರು ಮಾಡಿ ಅಂತ ಈ ಕಾರ್ಡ್ ಹೇಳುತ್ತೆ. ಮತ್ತು ವೆರಿ ನ್ಯೂಟ್ರಲ್ ಪರ್ಸನ್, ಹೇಳಿದ್ನಲ್ಲ, ರೂಲ್ಸ್ ಫಾಲೋ ಮಾಡೋವಂಥ ವ್ಯಕ್ತಿ ನೀವು. ಪ್ರೊಟೆಕ್ಟೆಡ್ ಆಗಿದ್ದೀರಾ, ಪ್ಯಾಷನ್ ಇದೆ, ತುಂಬಾ ನಾಲೆಜ್ ಇದೆ ನಿಮಗೆ, ತುಂಬ ನಾಲೆಜ್ ಇದೆ, ವಿಸ್ಡಮ್ ಇದೆ. ಯಾಕಂದರೆ ನೀವು ನೋಡಿದ್ದೀರ ತುಂಬ ಲೈಫ್ನ, ಅರ್ಥ ಮಾಡ್ಕೊಂಡಿದ್ದೀರ ಲೈಫ್ನ. ಸೊ ನಿಮಗಿದು ಕಷ್ಟ ಅನ್ನೋದೇನಿಲ್ಲ, ಇರಲ್ಲ ನಿಮಗೆ. ಸ್ವಲ್ಪ ಸೆಲ್ಫ್ ಲವ್ ಬೇಕು ನಿಮಗೆ. ಖುಷಿ ಆಗೋದೊಂದು, ಈ ಸದಾ ಕೋಪ, ಸ್ಟ್ರಿಕ್ಟ್ ರೂಲ್ಸ್ನಲ್ಲಿ ಇರೋ ಜಾಗದಲ್ಲಿ ಒಂಚೂರು ಆಚೆ ಹೋಗಿ, ಒಂದು ಸ್ವಲ್ಪ ಪಾರ್ಕ್ಗೆ ಹೋಗಿ, ಮಣ್ಣಲ್ಲಿ ಆಟ ಆಡಿ, ಬರೀ ಕಾಲಲ್ಲಿ ನಡೀರಿ, ಅಥವಾ ಬಟ್ಟೆ ತೊಗೊಳ್ಳಿ, ಇಷ್ಟಪಡೋ ಬಟ್ಟೆ ತೊಗೊಳ್ಳಿ. ಸೊ ಅದರಿಂದ ನಿಮ್ಮಲ್ಲಿರೋಂತಹ ಈ ಕೋಪ ಇದು ಸ್ವಲ್ಪ ಕಡಿಮೆ ಆಗಿ, ಆ ವೀನಸ್ ಎನರ್ಜಿ ಅಂದರೆ ಡಿವೈನ್ ಫೆಮಿನಿನ್ ಅನ್ನೋರು ಆ್ಯಕ್ಟಿವೇಟ್ ಆಗ್ತಾರೆ. ಸೊ ಅಲ್ಲೂ ಕೂಡ ನೀವು ಬ್ಯಾಲೆನ್ಸಿಗೆ ಬರ್ತೀರ. ನೀವು ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡ್ಬೋದು, ಲಕ್ಷ್ಮೀ ದೇವ್ರನ್ನ ನೀವು ಆರಾಧನೆ ಮಾಡೋಕ್ಕೆ ಶುರು ಮಾಡ್ಬೋದು. ಓಕೆ, ನಿಮಗೆ ಕೋಪ ಜಾಸ್ತಿ ಬರ್ತಿದೆ ಅಂತ ಅನ್ಸಿದ್ರೆ, ಆಯಿತಾ. ಇಲ್ಲ ಅಂದರೆ ನೀವು ಗಣೇಶ, ಸರಸ್ವತಿ, ಲಕ್ಷ್ಮಿ, ಈ 3 ದೇವ್ರನ್ನ ನೀವು ಸ್ವಲ್ಪ ಪೂಜೆ ಮಾಡೋದು, ನೆನೆಸ್ಕೊಳ್ಳೋದು ಮಾಡಿದ್ರೆ ಸಾಕು. 3ರಲ್ಲಿ 3 ಇಲ್ಲ ಅಂದರೆ ಒಂದಾದರೂ ಸರಿ, 2 ದೇವ್ರು ಆದರೂ ಸರಿ, ಅಥವಾ 3 ದೇವ್ರು ಮಾಡಿದ್ರೂ ಸರಿ, ಪರವಾಗಿಲ್ಲ. ನಿಮಗೆ ಸಕ್ಸಸ್ ಸಿಗುತ್ತೆ. ಅಲ್ಟಿಮೇಟ್ಲಿ ನಿಮಗೆ ಸಕ್ಸಸ್ ಸಿಗುತ್ತಾ 100%. ಅಲ್ಟಿಮೇಟ್ಲಿ ನಾನು ಒಂದು ಸ್ಟೇಬಲ್ ಲೈಫ್ ಅಂತ ಇರ್ತೀನ 100% ಇರ್ತೀರ, ಸಿಗುತ್ತೆ, ಎಲ್ಲ ಸಿಗುತ್ತೆ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಗೇನು ಇಷ್ಟ ಬಂದಿದೆಯೋ ಅದನ್ನು ಮ್ಯಾನಿಫೆಸ್ಟ್ ಮಾಡೋವಂಥ ಪವರ್ ಕೂಡ ಬರುತ್ತೆ. ಇಲ್ಲಿ ಫುಲ್ಲು ಪ್ಯಾಷನ್ ಇದೆ, ಇಲ್ಲೂ ಫುಲ್ಲು ಪ್ಯಾಷನ್ ಇದೆ, ಆಯಿತಾ. ಇಲ್ಲಿ ನೋಡಿದ್ರೆ ಪ್ಯೂರಿಟಿ ಇದೆ, ಸ್ಪಿರಿಚುವಾಲಿಟಿ ಇದೆ, ಕಾಣ್ತಿದೆಯಲ್ಲ, ಪ್ಯೂರಿಟಿ ಇದೆ. ಸೊ ಇದು ಬೇಕು ನಿಮಗೆ ಒಂದು ಸ್ವಲ್ಪ. ಇವಾಗ ನಿಮ್ಮ ಲೈಫಲ್ಲಿ ಏನು ಬೇಕು ಅಂದರೆ ಸ್ವಲ್ಪ ಸ್ಪಿರಿಚುವಲ್ ಆಗಿರೋ ಅಂಥದ್ದು ಬೇಕು. ನಾನೆಲ್ಲಿ ನಿಮ್ಮ ಮುಂಚೆನೇ ಹೇಳಿದೆ, ಸ್ವಲ್ಪ ಈಗೋ, ಕೋಪ ಎಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ, ಸದಾ ಸ್ಟ್ರಿಕ್ಟಾಗಿರ್ಬೇಡಿ, ಒಂದು ಸ್ವಲ್ಪ ಲಕ್ಷ್ಮೀ ದೇವ್ರ ಥರ ಸ್ವಲ್ಪ ಕಾಮ್ನೆಸ್ ಆಗಿರಿ ಅಂತ. ಅದನ್ನು ಈಗೋ ಸ್ವಲ್ಪ ಲೋ ವೈಬ್ ಅಂತ ಹೇಳಿದೆ, ನಾನು ಇಂಗ್ಲೀಷ್ನಲ್ಲೂ ಹೇಳಿದೆ ಇದೇ ಮಾತು. ಸೊ ಆ ಲೋ ವೈಬ್ರೇಷನ್ ಅನ್ನೋದು ಕೆಲವು ಇದೆಯಲ್ಲ ಫೀಲಿಂಗ್ಸು, ಕೋಪ ಬರೋದು, ರೇಗಾಡೋದು, ಅದನ್ನು ಸ್ವಲ್ಪ ಕಂಟ್ರೋಲಲ್ಲಿ ತೊಗೊಬೇಕು ನೀವು, ಅಷ್ಟೇ. ಅಷ್ಟು ಬಿಟ್ಟರೆ ನಿಮಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಪ್ರಾಬ್ಲಮ್ಮೇ ಇರಲ್ಲ, ಎಲ್ಲ ಚೆನ್ನಾಗಿರ್ತೀರ ನೀವು. ನಾನು ಹೇಳಿದಷ್ಟು ನೀವು ಗೈಡೆನ್ಸ್ನ ತೊಗೊಂಡು ಮಾಡಿ ಸಾಕು, ಎಲ್ಲ ಒಳ್ಳೆಯದಾಗುತ್ತೆ. ದೇವರ ಹೆಸರು ನಾನು ಪುನಃ ರಿಪೀಟ್ ಮಾಡ್ತೀನಿ. ಒಂದು ಗಣೇಶ,
ಸರಸ್ವತಿ ಮತ್ತು ಲಕ್ಷ್ಮೀ ದೇವರು. ಓಕೆ, ಸೊ ಬುಕ್ ಆಫ್ ಆನ್ಸರ್ಸಿಂದ ಎಕ್ಸ್ಟ್ರಾ ಏನಾದರೂ ಇನ್ಫಾರ್ಮೇಷನ್ ಅಥವಾ ಗೈಡೆನ್ಸ್ ಅಥವಾ ಯಾವುದಾದ್ರೂ ಒಂದು ಯಾವುದ್ರ ಬಗ್ಗೆ ನಾವು ಜಾಸ್ತಿ ಅವೇರ್ ಆಗಿರಬೇಕು ಅಂತೇನ ಇರುತ್ತಾ ನೋಡೋಣ ಬನ್ನಿ. ಏನು ಮೆಸೇಜ್ ಬರುತ್ತೆ ಆ ಮೆಸೇಜ್ ಮೂಲಕ ನನಗೇನಾದರೂ ಚಾನಲ್ ಆದರೆ ನಾನು ಖಂಡಿತ ನಿಮ್ಗೆ ಆ ಮೆಸೇಜ್ ಹೇಳ್ತೀನಿ. ಸೊ ಓಕೆ, ಥ್ಯಾಂಕ್ ಯು. ಬೆಟ್ ಆನ್ ಇಟ್ ಅಂದರೆ ಮಾಡಿ ನೋಡು ಒಂದು ಸತಿ. 100% ನಾನು ನಿಮ್ಮ 100% ಹೇಳ್ತೀನಿ, ಇಷ್ಟು ಮಾಡಿ ಸೆಟ್ಲಾಗುತ್ತೆ ಆ ಥರ, ಅಷ್ಟು ಕಾನ್ಫಿಡೆಂಟ್. ಇದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬೆಟ್ ಆನ್ ಇಟ್. ನಾನು ಹೇಳಿದ ಗೈಡೆನ್ಸ್ನ ನೀವು ಮಾಡಿ ನೋಡಿ, ರಾಜ ಆಗ್ತೀರಾ, ರಾಜ ಅಥವಾ ರಾಣಿ ಆಗ್ತೀರಾ, ಮಜಿಷಿಯನ್ ಕೂಡ ಆಗ್ತೀರಾ. ಅಷ್ಟು ಅಬಂಡೆನ್ಸು, ಅಷ್ಟು ಸಕ್ಸಸ್ಸು. ಎಷ್ಟು ಜವಾಬ್ದಾರಿ ಬರುತ್ತೋ ಅಷ್ಟೇ ನಿಮ್ಮಲ್ಲಿ ಪ್ಯೂರಿಟಿ ಕೂಡ ಬರುತ್ತೆ. ಎಲ್ಲ ಥರದ್ದು ಎಲ್ಲ ಕಡೆಯಿಂದ ಕೂಡ ನೀವು ಪ್ರೊಟೆಕ್ಟೆಡ್ ಆಗಿರ್ತೀರ. ಏನು ಬೇಕು ಲೈಫಲ್ಲಿ? ಹಣಕಾಸು, ನೆಮ್ಮದಿ, ಒಳ್ಳೆ ಯೋಚನೆ, ಸಕ್ಸಸ್, ಐಡಿಯಾ ಇಂಪ್ಲಿಮೆಂಟ್ ಮಾಡೋವಂಥ ಶಕ್ತಿ ಎಲ್ಲ ಬರುತ್ತೆ. ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಇದೇ ಹೇಳ್ತಾ ಇರೋದು, ಬೆಟ್ ಆನ್ ಇಟ್. ನಾನು ಹೇಳೋದು ನಂಬಿ ಅಂತ. ನಿಜವಾಗ್ಲೂ ನಾನು ಹೇಳ್ದಂಗೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಷ್ಟೇ. ಸಿಂಪಲ್ ಆ್ಯಂಡ್ ಡೈರೆಕ್ಟ್ ಮೆಸೇಜ್ ನಿಮಗಿದು, ಬೆಟ್ ಆನ್ ಇಟ್. 100% ಡೌಟ್ ಪಡ್ದಿರ ಮಾಡಿ ನೋಡಿ, ಬೆಟ್ ಆನ್ ಇಟ್ ಅಂತ ಬಂದಿದೆ. ಸೊ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ತುಂಬ ಥ್ಯಾಂಕ್ ಯು ನನ್ನ ಮಾತು ಇಷ್ಟೊತ್ತು ಕೇಳಿದ್ದಕ್ಕೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ, ಲೈಕ್ ಮತ್ತು ಕಮೆಂಟ್ ಕೂಡ ಮಾಡಿ. ನಾನು ನಿಮ್ಮ ಕಮೆಂಟ್ನ ಓದ್ತೀನಿ, ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಏನಾದರೂ ಕರೆಕ್ಷನ್, ಚೇಂಜಸ್ ಏನಾದರೂ ಬೇಕು ಅಂದರೆ ಕೂಡ ಕಮೆಂಟ್ನಲ್ಲಿ ಹೇಳಿ, ನಾನು ಅದನ್ನು ಕನ್ಸಿಡರ್ ಮಾಡಿ ನಾನು ಚೇಂಜ್ ಮಾಡ್ಕೊತೀನಿ. ಓಕೆ, ಇಷ್ಟು ಹೇಳ್ತಾ ಎಲ್ಲರೂ ಚೆನ್ನಾಗಿರಿ, ಎಲ್ಲ ಒಳ್ಳೆಯದಾಗುತ್ತೆ. ಏನೂ ಯೋಚನೆ ಮಾಡಿಬಿಡಿ. ಕಾರ್ಡ್ ಕೂಡ ಬುಕ್ ಕಾಣಿಸ್ತಾ ಇಲ್ಲ, ಬುಕ್ ಮೂಲಕ ಕೂಡ ಒಳ್ಳೆ ಮೆಸೇಜೇ ಬಂದಿದೆ. ಸೊ ಆರಾಮಾಗಿ ಖುಷಿಯಾಗಿರಿ, ಒಳ್ಳೆಯದಾಗುತ್ತೆ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾ, ವಿತ್ ಆಲ್ ಲವ್ ಆ್ಯಂಡ್ ರೆಸ್ಪೆಕ್ಟ್, ಆರ್ಯವನ್ಶಿ ಪೂಜಾ. ಬಾಯ್, ಥ್ಯಾಂಕ್ ಯು.